Hello students, very good morning. Students, the new chapter, the chapter 4, sorting materials into group. Sorting ಅಂದರೆ ವಿಂಗಡಿಸುವುದು. ಒಂದು ಪದಾರ್ಥ ಅಥವಾ ಒಂದು ವಸ್ತುಗಳನ್ನು ಗುಂಪುಗಳನ್ನಾಗಿ ವರ್ಗೀಕರಿಸುವುದನ್ನೇ ನಾವು ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅಂತ ಹೇಳ್ತೀವಿ. ನಮ್ಮ ಒಂದು ಸರೌಂಡಿಂಗ್ಸಲ್ಲಿ, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿಭಿನ್ನವಾಗಿ ವಸ್ತುಗಳೆಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಇದೆ. ಆ ಒಂದು ವಸ್ತುಗಳು ಡಿಫ್ರೆಂಟ್ ಆಗಿರುವಂತಹ ಒಂದು ಸೈಜ್ ಮತ್ತು ಡಿಫ್ರೆಂಟ್ ಶೇಪ್ಸ್ನ ಹೊಂದಿದೆ. ಆ ಒಂದು ಗ್ರೂಪ್ ಮೆಟೀರಿಯಲ್ಸ್ನ ಒಂದು ಗ್ರೂಪುಗಳನ್ನಾಗಿ ನೋಡಿದರೆ ಒಂದು ನ್ಯಾಚುರಲ್ ಥಿಂಗ್ಸ್, ಒಂದು ಆರ್ಟಿಫಿಷಿಯಲ್ ಥಿಂಗ್ಸ್ ಆರ್ ಮ್ಯಾನ್ ಮೇಡ್ ಥಿಂಗ್ಸ್ ಅಂತಲೇ ಹೇಳ್ತೀವಿ. ನ್ಯಾಚುರಲ್ ಥಿಂಗ್ಸ್ ಅಂದರೆ ನೈಸರ್ಗಿಕ ವಸ್ತುಗಳು. ಈಸ್ ಆನ್ ಎಕ್ಸಾಂಪಲ್ ಫಾರ್ ಬರ್ಡ್ಸ್, ಇನ್ಸೆಕ್ಟ್ಸ್, humans. These are example for natural things. Then artificial things or man-made things ಅಂದರೆ ಮಾನವ ತಯಾರಿಸುವಂತಹ ಒಂದು ವಸ್ತುಗಳನ್ನ ನಾವಿಲ್ಲಿ man-made things ಅಂತ ಹೇಳ್ತಾ ಹೋಗ್ತೀವಿ. These are example for homes, furnitures, cars, bikes, clothes. These are example for man-made things. ಈ ಒಂದು ಮೆಟೀರಿಯಲ್ಸಲ್ಲೂ ಒಂದು ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್ಸ್ ನೋಡ್ತಾ ಹೋದರೆ ಒಂದು ಫಿಸಿಕಲ್ ಸ್ಟೇಟಲ್ಲಿ ನಾವು ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ 3 ಸ್ಟೇಟಾಗಿ ನೋಡ್ತಾ ಹೋಗ್ತೀವಿ. ದೆನ್ ಸಾಲಿಡ್, ಇಟ್ ಈಸ್ ಅನ್ ಡೆಫಿನೇಟ್ ಶೇಪ್ಸ್ ಆ್ಯಂಡ್ ಡಸ್ ನಾಟ್ ಚೇಂಜ್ ಟು ಈಸಿಲಿ. ಅದರ ಒಂದು ಶೇಪು ಡೆಫಿನೇಟ್ ಆಗಿರುತ್ತೆ, ಅದನ್ನು ಚೇಂಜ್ ಮಾಡೋದು ಅಷ್ಟು ಸುಲಭ ಆಗಲ್ಲ. ಆ ಒಂದು ಮೆಟೀರಿಯಲ್ಸ್ನ ನಾವು ಸಾಲಿಡ್ ಸ್ಟೇಟ್ಸ್ ಅಂದರೆ ಗಟ್ಟಿ ಪದಾರ್ಥ ಇರೋವಂಥ ಒಂದು ವಸ್ತುಗಳನ್ನ ನಾವು ಸಾಲಿಡ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ದೆನ್ ಲಿಕ್ವಿಡ್, the liquid states is example for water, blood, juice. Then elements ಅಲ್ಲಿ ನೋಡ್ತಾ ಹೋದರೆ an elements like mercury, bromine is an example for liquid states. Then otherwise the last state is gaseous state. The gaseous state does not definite shape or volume. It's example for natural gas, air, nitrogen, hydrogens, oxygen. These are examples for etc. These are examples for gaseous states or LPG gas. ಇದನ್ನ ನಾವು gaseous states ಅಂತ ಹೇಳ್ತೀವಿ. ದೆನ್ ಇನ್ನು ಬ್ರೀಫ್ಲಿ ನೆಕ್ಸ್ಟ್ ಈ ಚಾಪ್ಟರ್ಸ್ನ ಮೂಲಕ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್ಸ್ನ ಎಸ್ ಲುಕ್ ಅಟ್ ದಿಸ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಲಿನಲ್ಲಿರುವಂಥ ಒಂದು ವಸ್ತುಗಳು. ಆಬ್ಜೆಕ್ಟ್ಸ್ ಅಂತಂದರೆ ವಸ್ತು. We have seen that our food and clothes have so much variety in them, not just food and clothes. There is such a vast variety of objects everywhere we see around us. A chair, a bullock cart, a cycle, cooking utensils, books, clothes, toys, water, stones and many other objects. All these objects have different shapes. Yes. Now ಇಲ್ಲಿ ಚಾಪ್ಟರ್ಸ್ 1 and ಚಾಪ್ಟರ್ಸ್ 2 ನೋಡ್ತಾ ಹೋದ್ವಿ ಆ್ಯಂಡ್ ಆಲ್ಸೋ ಚಾಪ್ಟರ್ಸ್ 3. ಆ ಒಂದು ಚಾಪ್ಟರ್ಸಲ್ಲಿ ಒಂದು ಫುಡ್ ವೆರೈಟೀಸ್ನ ನೋಡ್ತಾ ಹೋದ್ವಿ ಮತ್ತು ಕ್ಲಾತ್ನ ವೆರೈಟಿನ ನೋಡ್ತಾ ಹೋದ್ವಿ. ಓಕೆ, ಒಂದು ಫುಡ್ ಆಹಾರ ಬಟ್ಟೆಗಳು ಅಷ್ಟೇ ಅಲ್ಲ ವೆರೈಟೀಸಲ್ಲಿರೋದು. ಈ ಒಂದು ಮೆಟೀರಿಯಲ್ಸಲ್ಲೂ ನಾವು ವೆರೈಟೀಸ್ ಆಫ್ ವೈವಿಧ್ಯಮಯವಾದ ಒಂದು ವಸ್ತುಗಳನ್ನು ಸಮೇತ ನೋಡ್ತಾ ಹೋಗ್ತೀವಿ. ಅಷ್ಟರಾಗೆ ಎಲ್ಲ ಈ ಒಂದು ಮೆಟೀರಿಯಲ್ಸಲ್ಲೂ ಸಮೇತ ವೆರೈಟೀಸ್ ಇದೆ. ಅದರಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಕೆಲವಷ್ಟು ನೇಮ್ಸ್ನಲ್ಲಿ ಕೊಡ್ತಾ ಹೋಗಿದ್ದಾರೆ. ಆ ಒಂದು ಆಬ್ಜೆಕ್ಟ್ಸ್ಗಳು ಡಿಫ್ರೆಂಟ್ ಶೇಪ್ಸಲ್ಲಿದೆ, ಡಿಫ್ರೆಂಟ್ ಕಲರ್ಸಲ್ಲಿದೆ ಆ್ಯಂಡ್ ದೇರ್ ಯೂಸಸ್. ದೆನ್ 4.1ಅಲ್ಲಿ ಕೆಲವಷ್ಟು ಆಬ್ಜೆಕ್ಟ್ಸ್ ಇದೆ. ಲುಕ್ ಅರೌಂಡ್ ದ ಐಡೆಂಟಿಫೈ ಆಬ್ಜೆಕ್ಟ್ಸ್ ಇನ್ ದ ರೌಂಡ್ ಇನ್ ಶೇಪ್. ಅಂದರೆ ನಿಮ್ಮ ಒಂದು ಸುತ್ತಲಿರುವಂತಹ ಒಂದು ರೌಂಡ್ ಶೇಪ್ ಇರುವಂತಹ ಒಂದು ರೌಂಡ್ ಶೇಪಲ್ಲಿ ವಸ್ತುಗಳನ್ನು ಇರುವಂತಹ ಒಂದು ವಸ್ತುಗಳನ್ನು ಗುರುತಿಸ್ತಾ ಹೋಗ್ರಿ ಅಂತ ಹೇಳಿದ್ದಾರೆ. ಟು ಲಿಸ್ಟ್ ಇನ್ಕ್ಲೂಡಿಂಗ್ ಫಾರ್ ರಬ್ಬರ್ ಬಾಲ್, ಫುಟ್ಬಾಲ್ ಆ್ಯಂಡ್ ಗ್ಲಾಸ್ ಮಾರ್ಬಲ್. ಈ ಒಂದು ವಸ್ತುಗಳೇನಿದೆ ರೌಂಡ್ ಶೇಪಲ್ಲಿ ಹೊಂದಿರುವಂಥ ಒಂದು ವಸ್ತುಗಳನ್ನು ಇದೆ. ಇಫ್ ಇನ್ಕ್ಲೂಡ್ ದಿ ಆಬ್ಜೆಕ್ಟ್ಸ್ ನಿಯರ್, ಇನ್ನೂ ನಿಯರ್ ಆಗಿರುವಂತಹ ಇಲ್ಲಿ ಕೊಟ್ಟಿರೋಂಥ ಒಂದು ವಸ್ತುಗಳಲ್ಲಿ ಇನ್ನು ನಿಯರ್ ಇರುವಂತಹ ಕೆಲವು ವಸ್ತುಗಳನ್ನು ಇನ್ಕ್ಲೂಡಿಂಗ್ ಆ್ಯಸ್ ಆ್ಯಪಲ್ಸ್, ಆರೆಂಜ್ ಆ್ಯಂಡ್ ಅರ್ಥನ್ ಪಿಕ್ಚರ್. ಅರ್ಥನ್ ಪಿಕ್ಚರ್ ಅಂತಂದರೆ ಈ ಮಣ್ಣಿನ ಮಡಕೆ ಇರುವಂತಹ ಒಂದು ವಸ್ತುಗಳನ್ನ ನಾವಿಲ್ಲಿ ಅದಕ್ಕೂ ಸೇರಿಸಾಗಿದೆ. ದೆನ್
we have to looking the objects that are edible. Yes, then we might include items we have listed 1.1 table 1.2 and 1.3 in chapters 1. ನಾವು ಚಾಪ್ಟರ್ಸ್ 1ಅಲ್ಲಿ ನೋಡಿದ ರೀತಿಯಲ್ಲಿ ಈ ಟೇಬಲ್ಸಲ್ಲಿರುವಂಥ 1.1 1.2 ಆ್ಯಂಡ್ 1.3 ಈ ಎಡಿಬಲ್ ಪಾರ್ಟ್ಸಲ್ಲಿರುವಂತಹ ಕೆಲವು ಫುಡ್ ಐಟಮ್ಸು ಅದರಲ್ಲಿರುವಂತಹ ಒಂದು ರೌಂಡ್ ಶೇಪಲ್ಲಿರುವಂಥ ಒಂದು ಮೆಟೀರಿಯಲ್ಸ್ ಆಬ್ಜೆಕ್ಟ್ಸು ಸೇರಿಸ್ತಾ ಹೋಗಿದೆ. ದೆನ್ ವಿ ಮೈಟ್ ಆಲ್ಸೋ ಸಮ್ ಅದರ್ ರೌಂಡ್ ಶೇಪ್ ಆಬ್ಜೆಕ್ಟ್ ಆ್ಯಂಡ್ we just list out and also this group. Then we might also some round shaped objects to list out in this group. Yes, now table 1.1 and 1.2 1.3 ನೋಡಿರೋ ರೀತಿಯಲ್ಲಿ ಚಾಪ್ಟರ್ ಫಸ್ಟಲ್ಲಿ ನೋಡ್ತಾ ಹೋಗಿದ್ವಿ. ಅದರಲ್ಲಿರುವಂತಹ ಒಂದು ಐಟಮ್ಸು ರೌಂಡ್ ಶೇಪಲ್ಲಿರುವಂಥ ಒಂದು ಐಟಮ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ದೆನ್ ಲಿಸ್ಟ್ ಮಾಡ್ತಾ ಹೋಗಿ ಈ ಗ್ರೂಪಲ್ಲಿ ಅಂತಲೂ ಹೇಳ್ತಾ ಹೋಗಿದ್ದಾರೆ. ದೆನ್ let us see, wish to make a group of objects are made of plastic, buckets, lunch box, toys, water, containers, pipes and many such objects. To find a place this group, there are so many ways objects in above examples. We have grouped object the basis of shape materials from this. Yes sir. ಈಗ ನೆಕ್ಸ್ಟು ಒಂದು ಪ್ಲಾಸ್ಟಿಕ್ನಿಂದ ತಯಾರಾದ ವಸ್ತುಗಳನ್ನು ನಾವಿಲ್ಲಿ ಗ್ರೂಪ್ ಮಾಡ್ತಾ ಹೋಗ್ತೀವಿ. ಗ್ರೂಪ್ ಮಾಡಿದ್ದೀವಿ ಅಂತಂದ್ಬಿಟ್ಟು ತಿಳ್ಕೊತ ಹೋಗೋಣ. ಅಲ್ಲಿ ಕೊಟ್ಟಿರುವಂತಹ ಕೆಲವು ಪ್ಲಾಸ್ಟಿಕ್ ಐಟಮ್ಸ್ಗಳು, ಓಕೆ, ಆ ಒಂದು ಪ್ಲಾಸ್ಟಿಕ್ ಐಟಮ್ಸ್ಗಳು ಯಾವ ಒಂದು ಗುಂಪಿಗೆ ಸೇರಿಸ್ತಾ ಹೋಗುತ್ತೆ, ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ಗೆ ಸೇರಿಸ್ತಾ ಹೋಗುತ್ತೆ. ಈ ರೀತಿ ಆಬ್ಜೆಕ್ಟ್ಸ್ಗಳು ಗ್ರೂಪ್ ಮಾಡುವಂತಹ ಹಲವಾರು ವಿಧಾನಗಳು ಇದೆ. ದೆನ್ ಇದರ ಒಂದು ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಅದರ ಒಂದು ಶೇಪ್ ಆಗಿರ್ಬೋದು, ದೆನ್ ಅದು ಯಾವ ಒಂದು ಮೆಟೀರಿಯಲ್ಸಿಂದ ಯಾವ ಒಂದು ಪದಾರ್ಥನ ಯೂಸ್ ಮಾಡಿಬಿಟ್ಟು ಮಾಡಲ್ಪಟ್ಟಿದೆ ಅಂತ ಅದರ ಮೇಲೆ ಅದರ ಒಂದು ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತೀವಿ, ಒಂದು ಗ್ರೂಪಾಗಿ ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಕೆಲವು ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ನ ನಾವು ತಯಾರಿಸ್ತಾ ಹೋಗ್ತೀವಿ. ಅದೇ ರೀತಿ ಯಾವ ಒಂದು ಪದಾರ್ಥನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಆಬ್ಜೆಕ್ಟ್ಸ್ನ ಸೇರಿಸ್ತಾ ಹೋಗಬೇಕು ಅದರ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತೀವಿ, ಅದರ ಒಂದು ಗ್ರೂಪ್ಸ್ನ ಮಾಡ್ತಾ ಹೋಗ್ತೀವಿ. ಅದನ್ನು ಇಟ್ ಈಸ್ ಕಾಲ್ಡ್ ಆಸ್ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅಂತ ಹೇಳ್ತಾ ಹೋಗಿದ್ದಾರೆ. ದೆನ್ ಆಲ್ ಆಬ್ಜೆಕ್ಟ್ಸ್ ಅರೌಂಡ್ ಈಸ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಮೆಟೀರಿಯಲ್ಸ್. ಅಂದರೆ ನಾವು ತಯಾರಿಸುವಂಥ ಒಂದು ಆಬ್ಜೆಕ್ಟ್ಸಲ್ಲಿ ಎಲ್ಲ ಒಂದು ವಸ್ತುಗಳಿಗೂ ಒಂದಕ್ಕಿಂತ ಅಥವಾ ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಒಂದು ಆಬ್ಜೆಕ್ಟ್ನ ತಯಾರಿಸಬೇಕು ಅಂದರೆ ಒಂದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ. ದೆನ್ ದ ಮೆಟೀರಿಯಲ್ಸ್ ಮೇ ಬಿ ಅದರಲ್ಲಿ ಗ್ಲಾಸ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ದೆನ್ ಪ್ಲಾಸ್ಟಿಕ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಕಾಟನ್, ಪೇಪರ್, ಮಡ್ ಆರ್ ಸಾಯಿಲ್. ಈ ರೀತಿ ಇರುವಂತಹ ಕೆಲವು ಆಬ್ಜೆಕ್ಟ್ಸ್ ಆಗಿರ್ಬೋದು. ಈ ರೀತಿ ಇನ್ನೂ ಥಿಂಕ್ ಮೋರ್ ಎಕ್ಸಾಂಪಲ್ ಫಾರ್ ಮೆಟೀರಿಯಲ್ಸ್. ಇದೇ ರೀತಿ ಬೇರೆ ಬೇರೆ ಪದಾರ್ಥಗಳಿರುವಂಥ ಹೆಚ್ಚಿನ ಒಂದು ಎಕ್ಸಾಂಪಲ್ಸ್ನ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ ಇನ್ ಆ್ಯಕ್ಟಿವಿಟಿ 1, ಲೆಟ್ ಅಸ್ ಕಲೆಕ್ಟ್ ಆಸ್ ಮೆನಿ ಆಬ್ಜೆಕ್ಟ್ ಆಸ್ ಪಾಸಿಬಲ್ ಟು ಅರೌಂಡ್ ಅಸ್. ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ಆ ಒಂದು ವಸ್ತುಗಳು ಎಷ್ಟು ಸಾಧ್ಯ ಆದಷ್ಟು ಅಷ್ಟು ನೀವು ಕಲೆಕ್ಟ್ ಮಾಡ್ತಾ ಹೋಗಿ. ಈಚ್ ಕುಡ್ ಗೆಟ್ ಸಮ್ ಎವ್ರಿಡೇ ಆಬ್ಜೆಕ್ಟ್ಸ್ ಫ್ರಮ್ ಹೋಮ್. ನೀವು ದಿನನಿತ್ಯ ನಾವು ಬಳಸುವಂಥ ಒಂದು ವಸ್ತುಗಳನ್ನು ಹೋಮ್ ಮನೆಯಲ್ಲಾಗಿರ್ಬೋದು ಅಥವಾ ದೆನ್ ಆ್ಯಂಡ್ ಕ್ಲಾಸ್ ರೂಮ್ಸ್ ಫ್ರಮ್ ಔಟ್ಸೈಡ್ ದ ಸ್ಕೂಲ್. ಮನೆಯಲ್ಲಾಗಿರ್ಬೋದು ಅಥವಾ ಒಂದು ಕ್ಲಾಸ್ ರೂಮಲ್ಲೇ ಅಥವಾ ಶಾಲೆಯ ಹೊರಗೆ ಸಿಗ್ತಾ ಹೋಗ್ಬೋದು. ಈ ರೀತಿ ಇರುವಂತಹ ಕೆಲವು ನಾವು ಆಬ್ಜೆಕ್ಟ್ಸ್ನ ನೋಡ್ತಾ ಹೋಗ್ತೀವಿ. ದೆನ್ ವಾಟ್ ವಿಲ್ ಹ್ಯಾವ್ ಟು ಕಲೆಕ್ಷನ್ಸ್ ದ ಚಾಕ್, ಪೆನ್ಸಿಲ್, ನೋಟ್ಬುಕ್, ದೆನ್ ರಬ್ಬರ್, ಡಸ್ಟರ್, ಹ್ಯಾಮರ್, nails, soap, then spoke of a wheel, bat, matchbox, salt, potato. We can also list the object we can think about but cannot brings to classroom. ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನ ನಾವು ಆ ಒಂದು ಲಿಸ್ಟ್ ಮಾಡ್ತಾ ಹೋಗ್ತೀವಿ. ಲಿಸ್ಟ್ ಮಾಡಿಬಿಟ್ಟು ಯಾವ ಒಂದು ಆಬ್ಜೆಕ್ಟ್ಸ್ನ ಎಲ್ಲಿ ಗ್ರೂಪಾಗಿ ಸೇರಿಸ್ತಾ ಹೋಗಬೇಕು. ದೆನ್ ಅದೇ ರೀತಿ ಬಟ್ ಕೆನಾಟ್ ಸ್ಪ್ರಿಂಗ್ಸ್ ಟು ಕ್ಲಾಸ್ ರೂಮ್. ಇವು ಎಕ್ಸಾಂಪಲ್ ಫಾರ್ ವಾಲ್, ಟ್ರೀಸ್, ಡೋರ್ಸ್ ಆ್ಯಂಡ್ ಟ್ರ್ಯಾಕ್ಟರ್ಸ್, ರೋಡ್ನ ಏನು ಮಾಡ್ತಾ ಹೋಗ್ತೀವಿ, ನಾವು ಕ್ಲಾಸ್ ರೂಮ್ಗೆ ತರೋದಿಲ್ಲ. ಈ ರೀತಿ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿದ್ದಾರೆ. ಅಂದರೆ ಆ ಒಂದು ಆಬ್ಜೆಕ್ಟ್ಸ್ನ ಎಲ್ಲಿ ಗ್ರೂಪಾಗಿ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ನಾವಿಲ್ಲಿ
ಈ ಚಾಪ್ಟರ್ಸಿನ ಮೂಲಕ ಹೇಳ್ತಾ ಹೋಗಿದ್ದಾರೆ. ದೆನ್ ಸಪ್ರೇಟ್ ಆಲ್ ಆಬ್ಜೆಕ್ಟ್ಸ್ ಫ್ರಮ್ ದಿಸ್ ಕಲೆಕ್ಷನ್ ಮೇಡ್ ಫ್ರಮ್ ಪೇಪರ್ ಆ್ಯಂಡ್ ವುಡ್. ಎಸ್, ನಾವಿಲ್ಲಿ ಕಲೆಕ್ಟ್ ಮಾಡಿದ್ದೀವಲ್ಲ ಅದರಲ್ಲಿ ಒಂದು ಪೇಪರ್ ಅಥವಾ ವುಡ್, ಆ ಒಂದು ಪೇಪರ್ ವುಡ್ನ ಅಂದರೆ ಪೇಪರ್ಸು ಮತ್ತು ವುಡ್, ಆ ಒಂದು ಪೇಪರ್ ವುಡ್ದಿಂದ ತಯಾರಾದ ಎಲ್ಲ ವಸ್ತುಗಳನ್ನ ನಾವು ಒಂದು ಡಿವೈಡ್ ಮಾಡ್ತಾ ಹೋಗ್ತೀವಿ, ಗ್ರೂಪ್ ಮಾಡ್ತಾ ಹೋಗ್ತೀವಿ. ದೆನ್ ದಿಸ್ ವೇ ಇಸ್ ಡಿವೈಡೆಡ್ ಆಲ್ ದಿ ಆಬ್ಜೆಕ್ಟ್ಸ್ ಇಂಟು 2 ಗ್ರೂಪ್ಸ್. ಈ ರೀತಿಯಾಗಿ ನಾವು 2 ಗುಂಪುಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಪೇಪರಿಂದ ಮಾಡುವಂಥ ಒಂದು ಆಬ್ಜೆಕ್ಟ್ಸೇ ಬೇರೆ, ದೆನ್ ವುಡ್ ಯೂಸ್ ಮಾಡಿಬಿಟ್ಟು ಮಾಡುವಂಥ ಕೆಲವು ಆಬ್ಜೆಕ್ಟ್ಸ್ನೇ ಬೇರೆ. ಈ ರೀತಿ ಗ್ರೂಪಾಗಿ ಮಾಡ್ತಾ ಹೋಗ್ತೀವಿ. ದೆನ್ 1 ಗ್ರೂಪ್ ಆಫ್ ಆಬ್ಜೆಕ್ಟ್ ಈಸ್ ಮೇಡ್ ಫ್ರಮ್ ಪೇಪರ್ ಆರ್ ವುಡ್. ಎಸ್, ಒಂದು ಪೇಪರ್ ಅಥವಾ ಒಂದು ವುಡ್ಡಿಂದ ಮಾಡಿದ ವಸ್ತುಗಳು ಒಂದು ಗ್ರೂಪ್ ಆದರೆ, ಈ ಪದಾರ್ಥಗಳಿಂದ ಮಾಡಿದ ವಸ್ತುಗಳೇ ಇನ್ನೊಂದು ಗುಂಪಾಗಿರುತ್ತೆ. ಹಾಗೆ ದೆನ್ ನಾಟ್ ಬಿ ಮೆಟೀರಿಯಲ್ಸ್ ಸಿಮಿಲರ್ಲಿ ಸಪ್ರೇಟ್ ದಿ ಥಿಂಗ್ಸ್ ಯೂಸಿಂಗ್ ಟು ಪ್ರಿಪೇರ್ ಫುಡ್. ಹಾಗೆ ನಾವು ಪ್ರಿಪೇರ್ ಮಾಡೋಕ್ಕೆ ನಾವು ಯೂಸ್ ಮಾಡುವಂತಹ ಒಂದು ಮೆಟೀರಿಯಲ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಈ ರೀತಿ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಅಂದರೆ ನಾವು ಫುಡ್ಡಲ್ಲಿ ಯಾವ ರೀತಿ ಒಂದು ಮೆಟೀರಿಯಲ್ಸ್ನ ಸಪ್ರೇಟ್ ಮಾಡಿ ಒಂದು ಗ್ರೂಪ್ ಆಗಿ ಮಾಡ್ತಾ ಹೋಗ್ತೀವೋ ಆ ರೀತಿ. ದೆನ್ ಲೆಟರ್ಸ್ ಟು ಲಿಟ್ಲು ಮೋರ್ ಸಿಸ್ಟಮ್ಯಾಟಿಕ್ ಲಿಸ್ಟ್ ಆಲ್ ದಿ ಕಲೆಕ್ಟೆಡ್ ಇನ್ 4.1. ಎಸ್, 4.1ಅಲ್ಲಿ ಟೇಬಲ್ ಟ್ರೈ ಐಡೆಂಟಿಫೈ ದಿ ಮೆಟೀರಿಯಲ್ಸ್ ಇನ್ ಗ್ರೂಪ್ ಆ್ಯಂಡ್ ಕುಡ್ ಫನ್ ಆ್ಯಂಡ್ ದೀಸ್ ಲಾರ್ಜ್ ಟೇಬಲ್ಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ಸ್. ಎಸ್, ಒಂದು ಟೇಬಲ್ 4.1ಅಲ್ಲಿ ಕೊಡ್ತಾ ಹೋಗಿದ್ದಾರೆ. ಅಂದರೆ ಈ ಒಂದು ಆಬ್ಜೆಕ್ಟ್ಸ್ ನಾವಿಲ್ಲಿ ಲಿಸ್ಟ್ ಮಾಡಿರೋ ರೀತಿಯಲ್ಲಿ ಪ್ರತಿಯೊಂದು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ, ಒಂದು ಆಬ್ಜೆಕ್ಟ್ಸಿಂದ ಒಂದು ಆಬ್ಜೆಕ್ಟ್ ನೇಮ್ ಈಸ್ ಪ್ಲೇಟ್. ಓಕೆ, ಆ ಒಂದು ಆಬ್ಜೆಕ್ಟ್ ನೇಮ್, ಒಂದು ವಸ್ತುವಿನ ಹೆಸರು ಪ್ಲೇಟ್. ಅಂದರೆ ಯಾವ ಒಂದು ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿದೆ. ಈಸ್ ಎಕ್ಸಾಂಪಲ್ ಫಾರ್ ಪ್ಲೇಟ್. ದ ಮೆಟೀರಿಯಲ್ಸ್ ಈಸ್ ದೇರ್ ಮೇಡ್ ಆಫ್ ಸ್ಟೀಲ್, ಗ್ಲಾಸ್, ಪ್ಲಾಸ್ಟಿಕ್. ಪೆನ್ ಈಸ್ ಮೆಟೀರಿಯಲ್ಸ್ ಪ್ಲಾಸ್ಟಿಕ್ ಆ್ಯಂಡ್ ಮೆಟಲ್. ನೈಫ್ ಆಬ್ಜೆಕ್ಟ್ ಆದರೆ ಅದರಲ್ಲಿ ಯೂಸ್ ಮಾಡುವಂಥ ಒಂದು ಮೆಟೀರಿಯಲ್ಸ್ ಯಾವುದು, ಸ್ಟೀಲ್, ಮೆಟಲ್, ವುಡ್, ಪ್ಲಾಸ್ಟಿಕ್. ನಾವು ಮೇನಲ್ಲಿ ಏನು ಯೂಸ್ ಮಾಡ್ತೀವಿ ಆ ಒಂದು ಮೆಟೀರಿಯಲ್ಸ್ನ ಬರಿತಾ ಹೋಗ್ಬೇಕು. ದೆನ್ ಬಕೆಟ್ ನಾವು ಪ್ಲಾಸ್ಟಿಕ್ಕಿಂದನೂ ತಯಾರಿಸ್ತೀವಿ. ದೆನ್ ಮೆಟಲ್. ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಆಬ್ಜೆಕ್ಟ್ಸ್ ಆ್ಯಂಡ್ ದ ಮೆಟೀರಿಯಲ್ಸ್ ದೇರ್ ಆರ್ ಮೇಡ್ ಆಫ್. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 2. ಇನ್ ಟೇಬಲ್ 4.2 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಿಸ್ಟ್ ಸಮ್ ಕಾಮನ್ ಮೆಟೀರಿಯಲ್ಸ್. ವಿ ಕ್ಯಾನ್ ಆಲ್ಸೋ ದ ಮೆಟೀರಿಯಲ್ಸ್ ಇನ್ ಕಾಲಮ್ 1. ದೆ ನೌ to try think everyday objects that are made mainly materials and listed table column 2. Different types of objects ಇದೆ. This made from same materials. ಇಲ್ಲಿ ಈ ಒಂದು ಕಾಲಮಲ್ಲಿ ಆಬ್ಜೆಕ್ಟ್ಸ್ ನೇಮ್ ಇತ್ತು, ಅದನ್ನು ಮೆಟೀರಿಯಲ್ಸ್ ನಾವು ಬರಿತಾ ಹೋದ್ವಿ. ಇದರಲ್ಲಿ ಮೆಟೀರಿಯಲ್ಸ್ ಕೊಡ್ತೀನಿ ನಾನು, ಕೆಲವಿಷ್ಟು ಪದಾರ್ಥಗಳನ್ನ ಕೊಟ್ಟರೆ ಯಾವ ಒಂದು ಆಬ್ಜೆಕ್ಟ್ಸ್ನ ನಾವು ತಯಾರಿಸ್ತಾ ಹೋಗ್ತೀವಿ. ಈಸ್ ಎಕ್ಸಾಂಪಲ್ ಫಾರ್ ವುಡ್. ಈಸ್ ಮೆಟೀರಿಯಲ್ ವುಡ್ ಕೊಟ್ಟರೆ ನಾವು ಒಂದು ವುಡ್ಡಿಂದ ಚೇರ್, ಟೇಬಲ್, ಫ್ಲೋ, ಬುಲಕಾರ್ಡ್ಸ್ ಆ್ಯಂಡ್ ಇಟ್ಸ್ ವೀಲ್, ಇಷ್ಟು ಆಬ್ಜೆಕ್ಟ್ಸ್ನ ನಾವು ತಯಾರಿಸ್ಬೋದು. ಇನ್ನು ಎಕ್ಸೆಟ್ರಾ ಇನ್ನೂ ಇದೆ. ದೆನ್ ಪೇಪರಿಂದ ಬುಕ್ಸ್, ನೋಟ್ಬುಕ್, ನ್ಯೂಸ್ ಪೇಪರ್, ಟಾಯ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್. ನೆಕ್ಸ್ಟ್ ಈಸ್ ಲೆದರ್ ಈಸ್ ಆನ್ ಆಬ್ಜೆಕ್ಟ್, ಶೂಸ್, ಬೆಲ್ಟ್ಸ್, ಬ್ಯಾಗ್. ನೆಕ್ಸ್ಟ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಕೊಟ್ಟರೆ ನೀವು ಯೂಸ್ ಮಾಡೋ ಚೇರ್, ಟೇಬಲ್. ನೆಕ್ಸ್ಟ್ ಕಾಟನ್ ಈಸ್ ಕ್ಲಾತ್, ಬ್ಯಾಂಡೇಜಸ್, ಬ್ಯಾಗ್ಸ್. Okay, these are example for materials. Objects is made from materials. Next, what do we find from this table? ಈ ಒಂದು ಟೇಬಲಲ್ಲಿ ನೀವು ಏನು ಕಾಣ್ತಾ ಹೋದ್ರಿ, ಏನು ನೋಡ್ತಾ ಹೋದ್ರಿ, ಏನು ಫೈಂಡ್ ಔಟ್ ಮಾಡ್ತಾ ಹೋದ್ರಿ. ಫಸ್ಟ್ ವಿ ಗ್ರೂಪ್ಡ್ ಆಬ್ಜೆಕ್ಟ್ ಈಸ್ ಮೆನಿ ಡಿಫ್ರೆಂಟ್ ವೇಸ್. ನಾವು ಒಂದು ಆಬ್ಜೆಕ್ಟ್ಸ್ನ ನಾವು ಬೇರೆ ಒಂದು ಡಿಫ್ರೆಂಟ್ ಗ್ರೂಪ್ಸಲ್ಲಿ ಮಾಡ್ತಾ ಹೋದ್ವಿ. ದೆನ್ ವೆನ್ ದೇ ಫೌಂಡ್ ಆಬ್ಜೆಕ್ಟ್ ಅರೌಂಡ್ ಅಸ್ ಮೇಡ್ ಫ್ರಮ್ ಡಿಫ್ರೆಂಟ್ ಮೆಟೀರಿಯಲ್ಸ್. ನಮ್ಮ ಒಂದು ಸುತ್ತಮುತ್ತಲಲ್ಲಿ ನೋಡುವಂತಹ ಒಂದು ವಸ್ತುಗಳು ಡಿಫ್ರೆಂಟ್ ಮೆಟೀರಿಯಲ್ಸಿಂದ ಏನು ಮಾಡಿದೆ, ಮಾಡಲ್ಪಟ್ಟಿದೆ. ದೆನ್ ಅಟ್ ಟೈಮ್ಸ್ ಆಬ್ಜೆಕ್ಟ್ ಈಸ್ ಮೇಡ್ ಫ್ರಮ್ ಸಿಂಗಲ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ ಕುಡ್ ಆಲ್ಸೋ ಮೇಡ್ ಫ್ರಮ್ ಮೆನಿ ಮೆಟೀರಿಯಲ್ಸ್. ನಾವೊಂದು ಆಬ್ಜೆಕ್ಟ್ಸ್ನ ತಯಾರಿಸ್ಬೇಕಂದ್ರೆ ಒಂದು ವಸ್ತು ಒಂದೇ ಒಂದು ಮೆಟೀರಿಯಲ್ಸಿಂದನೂ ಮಾಡಿದ್ದಾರೆ. ಅದೇ ರೀತಿ ಒಂದು ವಸ್ತು ಅನೇಕ ಪದಾರ್ಥಗಳಿಂದನೂ ಆ ಒಂದು ಆಬ್ಜೆಕ್ಟ್ಸ್ನ ತಯಾರಿಸಿದ್ದಾರೆ. ಅಂದರೆ ಕೆಲವೊಂದು ವಸ್ತುನ ತಯಾರಿಸ್ಬೇಕಂದ್ರೆ ಒಂದೇ ಮೆಟೀರಿಯಲ್ಸ್ ಯೂಸ್ ಮಾಡಿನೂ ತಯಾರಿಸಿದ್ದಾರೆ. ಅದೇ ರೀತಿ ಒಂದು ಆಬ್ಜೆಕ್ಟ್ನ ತಯಾರಿಸ್ಬೇಕಂದ್ರೆ ಇನ್ನು ತುಂಬಾ
ಮೆಟೀರಿಯಲ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಆಬ್ಜೆಕ್ಟ್ನ ತಯಾರಿಸಿದ್ದಾರೆ. ಆ್ಯಂಡ್ ದೆನ್ ಅಗೇನ್ ಒನ್ ಮೆಟೀರಿಯಲ್ಸ್ ಕುಡ್ ಬಿ ಯೂಸ್ಡ್ ಮೇಕಿಂಗ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅದೇ ರೀತಿ ಒಂದು ಮೆಟೀರಿಯಲ್ಸ್ನ, ಒಂದು ಪದಾರ್ಥವನ್ನು ಬಳಸಿ ಬೇರೆ ಬೇರೆ ಒಂದು ವಿವಿಧವಾಗಿರುವಂಥ ಒಂದು ವಸ್ತುಗಳನ್ನು ತಯಾರಿಸ್ಬೋದು ಅಂತ ಹೇಳಿದ್ದಾರೆ. ದೆನ್ ವಾಟ್ ಡಿಸೈಡ್ಸ್ ವಿಚ್ ಮೆಟೀರಿಯಲ್ ಶುಡ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಆರ್ ಗಿವನ್ ಆಬ್ಜೆಕ್ಟ್ಸ್ ಆ್ಯಂಡ್ ಸೀಮ್ಸ್ ದೆನ್ ವಿ ನೀಡ್ ಟು ನೋ ಮೋರ್ ಅಬೌಟ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಎಸ್, ಇಲ್ಲಿ ಕೊಟ್ಟಿರುವಂತಹ ಕೆಲವು ಒಂದು ಆಬ್ಜೆಕ್ಟ್ಸ್ನ ನಾವು ತಯಾರಿಸೋಕ್ಕೆ ಯಾವ ಒಂದು ಪದಾರ್ಥವನ್ನು, ಯಾವ ಒಂದು ಮೆಟೀರಿಯಲ್ಸ್ನ ಬಳಸ್ತಾ ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡ್ತಾ ಹೋಗಬೇಕು. ಈ ರೀತಿ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಗ್ಗೆ ನಾವು ಇನ್ನಷ್ಟು ನೋಡ್ತಾ ಹೋಗೋಣ 4.2 ಅಲ್ಲಿ. ಅದೇ ಒಂದು ಮೆಟೀರಿಯಲ್ಸ್ ಯಾವುದು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಕ್ಲಾಸಿಫಿಕೇಷನ್ಸಲ್ಲಿ ಫಿಸಿಕಲ್ ಸ್ಟೇಟ್ ಆಗಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ ಸ್ಟೇಟ್ ನೋಡ್ತಾ ಬಂದ್ವಿ. ದೆನ್ ಮೆಟೀರಿಯಲ್ಸಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಅಂದರೆ ಆ ಒಂದು ಮೆಟೀರಿಯಲ್ಸ್ ಅಂದರೆ ಪದಾರ್ಥಗಳು, ಒಂದು ಪದಾರ್ಥಗಳ ಒಂದು ಗುಣಗಳನ್ನ ನಾವಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.